ಭಾರತದಾಗ ಗುಜರಾತಿ ಮತ್ತು ಮಾರ್ವಾಡಿ ಸಮುದಾಯದ ಜನರು ಭಾಳ ಇದಾರ. ಈ ಸಮುದಾಯದ ಜನರ ಸ್ಟಾಕ್ ಮಾರ್ಕೆಟ್ನೇ ಆಗಲಿ ಬಿಸ್ನೆಸ್ನೇ ಆಗಲಿ ಭಾಳ ಸಕ್ಸಸ್ಫುಲ್ ಆಗ್ಯಾರ ಮತ್ತು ಭಾಳ ರೊಕ್ಕನ ಮಾಡ್ಯಾರ. ಇವತ್ತಿನ ಈ ವಿಡಿಯೋನಾಗ ನಾವು ಮೊನೀಶ್ ಪೊಬ್ರಾಯ್ ಅವರು ಬರೆದಿದ್ದ ದ ದಂಧೋ ಇನ್ವೆಸ್ಟರ್ ಅನ್ನೋ ಪುಸ್ತಕದ ಸಮ್ಮರಿದಿಂದ ಈ ಗುಜರಾತಿ ಮತ್ತು ಮಾರ್ವಾಡಿ ಜನರ ಕಡೆ ಏನು ಅಂತ ಫಾರ್ಮುಲಾ ಐತಿ ಅದ್ರಲ್ಲಿ ಇವ್ರ ಇಷ್ಟು ಸಕ್ಸಸ್ಫುಲ್ ಮತ್ತು ಇಷ್ಟು ರಿಚ್ ಆಗ್ಯಾರ ಅಂತ ತಿಳ್ಕೊಳ್ಳೋಣ. ನಾನು ವೀಕ್ಷಕರ ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡೋಲ್ದ ಫುಲ್ ವಿಡಿಯೋನ ನೋಡ್ರಿ. ಮತ್ತು ನಂದು ಇದು ಫಸ್ಟ್ ಬುಕ್ ಸಮ್ಮರಿದ ವಿಡಿಯೋ ಐತಿ. ಇದ ಬುಕ್ಕನ್ನು ನಾ ಯಾಕೆ ಆಯ್ಕೆ ಮಾಡೀನಿ ಅಂತಂದ್ರೆ ಈ ಬೀಳೋ ಸ್ಟಾಕ್ ಮಾರ್ಕೆಟ್ನಾಗ ಈ ಬುಕ್ಕದ ಸಮ್ಮರಿ ಕರೆಕ್ಟ್ ಫಿಟ್ ಆಗ್ತೈತಿ. ಅದ ಕಾರಣನ ಈ ಬುಕ್ಕದ ಸಮ್ಮರಿ ಬಗ್ಗೆ ನಾ ತಿಳಿಸಿದ್ದೀನಿ. ಮತ್ತು ಲಾಸ್ಟಿಗೆ ನಾನು 4 ರೂಲ್ಗಳ ಬಗ್ಗೆನೂ ಹೇಳಿದ್ದೀನಿ. ಅವು 4 ರೂಲ್ಗಳ ಬಗ್ಗೆ ನೀವು ತಿಳ್ಕೊಂಡ್ರೆ ಅಂತಂದ್ರೆ ನೀವು ಬಿಸ್ನೆಸ್ ಹಾಕೋಕ್ಕಾಗಲಿ ಅಥವಾ ಯಾವುದೇ ಕಂಪ್ನಿನಾಗ ಹೂಡಿಕೆ ಮಾಡೋದ್ರ ಬಗ್ಗೆ ಆಗಲಿ ಅವು 4 ರೂಲ್ಗಳನ್ನು ಫಾಲೋ ಮಾಡಿ ನೀವೇನರೆ ಮಾಡಿರಿ ಅಂತಂದ್ರೆ ನೀವು ಸಕ್ಸಸ್ಫುಲ್ ಇನ್ವೆಸ್ಟರ್ ಅಥವಾ ಬಿಸ್ನೆಸ್ ಮ್ಯಾನನ್ನು ಆಗ್ಬೋದು. ನಾನು ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡೋಲ್ದ ಫುಲ್ ವಿಡಿಯೋನ ನೋಡ್ರಿ. ವೀಕ್ಷಕರೇ, ನಿಮಗೆ ಗುರ್ತೈತೇನ್ರಿ ಅಮೇರಿಕಾನಾಗ ಭಾರತೀಯರ ಜನಸಂಖ್ಯೆ 1.47% ಐತಿ. ಅದ್ರಾಗನು 50% ಮೊಟೇಲ್ ಬಿಸ್ನೆಸಸ್ ಮಾಲೀಕರ ನಮ್ಮ ಭಾರತೀಯರನ್ನ ಇದಾರ. ಮೊಟೇಲ್ ಅಂತಂದ್ರೆ ಏನಂತ ನಿಮ್ಮ ತಲೆಯಾಗ ಕ್ವಶನ್ ಇರ್ಬೋದ. ಮೊಟೇಲ್ ಅಂತಂದ್ರೆ ಹೋಟೆಲ್ಗಿಂತ ಸ್ವಲ್ಪ ಸಣ್ಣದ ಇರ್ತೈತಿ, ಅದನ್ನ ಮೊಟೇಲ್ ಅಂತಾರ. ಈ ಪುಸ್ತಕನಾಗ ಇದ್ರ ಬಗ್ಗೆನ ಹೆಚ್ಚು ಡಿಸ್ಕಸ್ ಮಾಡ್ಯಾರ. ಹೆಂಗ್ ಪಟೇಲ್ ಅವರು ಅಮೇರಿಕಾ ಹೋಗಿ ತಲುಪಿರ ಮತ್ತು ಎದಕ್ಕೆ ಮೊಟೇಲ್ ಬಿಸ್ನೆಸ್ ಅನ್ನ ಆಯ್ಕೆ ಮಾಡಿರ ಅನ್ನೋ ಬಗ್ಗೆ ಐತಿ. ಫಸ್ಟ್ ನಾವು ಇದ ಸ್ಟೋರಿಯನ್ನ ಕೇಳೋನು, ಕತ್ತಿ ತಿಳ್ಕೊಳ್ಳೋನು. ಆಮೇಲೆ ಏನು ಮಾಡೋಣ ಅಂತಂದ್ರೆ ಮೇನ್ 4 ಇಂಪಾರ್ಟೆಂಟ್ ರೂಲ್ಗಳು ಇದಾವ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇವು 4 ರೂಲ್ಗಳ ಬಗ್ಗೆ ನಿಮಗೆ ಗೊತ್ತಾತಂತಂದ್ರೆ ನೀವು ಯಾವುದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾಗ್ಲಿ ಅಥವಾ ಯಾವುದೇ ಕಂಪ್ನಿನ ಹೂಡಿಕೆ ಮಾಡೋದ್ರ ಬಗ್ಗೆ ಆಗಲಿ ಇವು 4 ರೂಲ್ಗಳನ್ನ ಫಾಲೋ ಮಾಡಿರಿ ಅಂತಂದ್ರೆ ನಿಮ್ಗೆ ಸಕ್ಸಸ್ ಸಿಗೋ ಚಾನ್ಸಸ್ ಹೆಚ್ಚಾಗ್ತೈತಿ. ವೀಕ್ಷಕರೇ, ನಿಮಗೆ ಗುರ್ತೈತಿ ಹಳ್ಳಿಗಳ್ನಾಗ ಮೊದಲು ಜನರು ಇರ್ತೀರ. ಹಳ್ಳಿಗಳ್ನಾಗ ಪಾಲಾಗನ ಆಸ್ತಿ ಭಾಳ ಕಡಿಮೆ ಸಿಗಾನ ಆ ಆಸ್ತಿಲಿ ಹೊಟ್ಟಿ ತುಂಬಾಗಿಲ್ಲ ಅಂತ ಜನರ ಸಿಟಿ ಕಡೆ ಬಂದ ಸಿಟಿನಾಗ ಕೆಲಸ ಮಾಡತ್ರ. ಅದೇ ಥರ ಗುಜರಾತದು ಪಟೇಲ್ ಫ್ಯಾಮಿಲಿಗಳ್ನಾಗ ಇದೇ ಥರ ಆತ. ಬಟ್ ಅವ್ರ ಸಿಟಿ ಕಡೆ ಹೋಗಲಿಲ್ಲ. ಅವ್ರೆಲ್ಲಿ ಹೋದ್ರಂದ್ರೆ ಯುಗಾಂಡಾಗ ಹೋದ್ರ. ಯುಗಾಂಡಾನಾಗ ಅಲ್ಲಿ ಕೆಲವೊಂದು ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡಿರ. ಅಲ್ಲಿ ಬಿಸ್ನೆಸ್ಗಳು ಭಾಳ ಸಕ್ಸಸ್ ಸಿಕ್ಕಿತ್ತು, ಅಲ್ಲಿ ರೊಕ್ಕನೂ ಭಾಳ ಮಾಡಿರ. ಬಟ್ ಏನಾತಂತಂದ್ರೆ ವೀಕ್ಷಕರೇ, ಅಲ್ಲಿ 1972ನಾಗ ಒಬ್ಬ ಡಿಕ್ಟೇಟರ್ ಬಂದ್ರ. ಅವ್ರೇನು ಮಾಡಿರ ಅಂತಂದ್ರೆ ಇವ್ರದ್ದೆಲ್ಲ ಪರಿಸ್ಥಿತಿಯನ್ನು ನೋಡಿ ಇವ್ರ ನಮ್ಮ ರೊಕ್ಕ ಭಾಳ ತೊಗೊಳತ್ತಾರ ಮತ್ತು ಹೊರದೇಶಿಗೆ ಒಯ್ಯತ್ತಾರ ಅಂತ ಅವ್ರಿಗೆ ಸಿಟ್ಟು ಬಂತ. ಅದ ಕಾರಣ ಪಟೇಲ್ದವ್ರಿಗೆ ಯುಗಾಂಡದಿಂದ ಹೊರ ಹಾಕಿರ. ಪಟೇಲ್ ಅವರ ಭಾರತದ ಕಡೆ ಬರಲಿಲ್ಲ. ಅವ್ರು ಎಲ್ಲಿ ಹೋದ್ರ ಅಂತಂದ್ರೆ ಯುಗಾಂಡವನ್ನ ಬಿಟ್ಟು USA ಹೋದ್ರ. USA ಹೋಗಾನ ಅವಾಗ ಏನಾಗಿತ್ತಂತಂದ್ರೆ ಪರಿಸ್ಥಿತಿ ಮಿಡಲ್ ಈಸ್ಟ್ ಕಂಟ್ರಿಗಳ್ನಾಗ ವಾರ್ ನಡೆದಿತ್ತ. ಅದ ಕಾರಣ ಆಯಿಲ್ ಪ್ರೈಸ್ಗಳ ಬೆಲೆ ಭಾಳ ಹೆಚ್ಚಾಗಿತ್ತು. USA ಯಾರನ್ನೂ ವೆಹಿಕಲ್ಗಳನ್ನು ತೊಗೊಂಡು ಅಡ್ಡಾಡವಲ್ರಾಗಿರ, ಎಲ್ಲಿಯೂ ಟ್ರಿಪ್ ಗೀಪ್ ಎಲ್ಲಿ ಹೋಗಲ್ರಾಗಿರ. ಅದ ಕಾರಣ ಮೊಟೇಲ್ ಬಿಸ್ನೆಸ್ಗಳ ಭಾಳ ಲಾಸ್ನಾಗ ನಡೆದಿದ್ದು. ಪಟೇಲ್ ಅವರನ್ನು ಅದ ಸಮಯದಾಗ USA ಹೋಗಿರ್ಲಾರಿ. ಅವ್ರಿಗೂ ಯಾವ ಮನಿ ಸಿಗವಾಲ್ವಾಗಿದ್ದು ಮತ್ತು ಹೊಟ್ಟಿ ತುಂಬಕ್ಕೆ ಯಾವುದೇ ಬಿಸ್ನೆಸ್ಸನ್ನು ಮಾಡ್ಬೇಕಂತ ಅವ್ರದ್ದು ತಲೆಯಾಗಿತ್ತ. ಅದ ಕಾರಣ ಅವ್ರದ್ದು ಕಣ್ಣ ಮೊಟೇಲ್ ಬಿಸ್ನೆಸಸ್ ಮ್ಯಾಗ ಬಿತ್ತ. ಮೊಟೇಲ್ ಬಿಸ್ನೆಸ್ಗಳು ಅವಾಗ ಲಾಸ್ನಾಗನೇ ಇದ್ದು ಮತ್ತು ಭಾಳ ಸ್ವಸ್ತನಾಗ ಮಾರಾತಿರ. ಯಾಕಂತಂದ್ರೆ ಅವರು ಸಾಲ ತೊಗೊಂಡು ಸ್ಟಾರ್ಟ್ ಮಾಡಿರ. ಅದ ಕಾರಣ ಪಟೇಲ್ ಅವ್ರು ಏನು ಮಾಡಿರ ಅಂತಂದ್ರೆ ಬ್ಯಾಂಕ್ ಕಡೆಯಿಂದ ಸಾಲನ ತಗೊಂಡು 10% ಡೌನ್ ಪೇಮೆಂಟನ್ನು ಮಾಡಿ 90% ಸಾಲ ಮಾಡಿ ಮೊಟೇಲ್ ಬಿಸ್ನೆಸಸ್ಗಳನ್ನು ತೊಗೊಂಡ್ಬಿಟ್ರ. ಮತ್ತು ಮಿಡಲ್ ಈಸ್ಟ್ ಕಂಟ್ರಿಗಳ್ನಾಗ ಪರಿಸ್ಥಿತಿ ಚಲೋ ಆಗಾನ, ಆಯಿಲ್ ಪ್ರೈಸ್ಗಳೆಲ್ಲ ನಾರ್ಮಲ್ ಆಗಾನ ಅಮೇರಿಕಾ ಜನರ ಅಡ್ಡಾಡಕ್ಕೆ ಹೋಗತ್ರ. ಬಟ್ ಅವಾಗ ಏನಾತಂತಂದ್ರೆ ಯಾರು US ಜನರು ಇರ್ತಾರಲ್ಲ ರೀ, ಅವ್ರದ್ದು ಮೊಟೇಲ್ನಾಗ ಹೋಗೋದು ಬಿಟ್ಟು ಇಂಡಿಯಾದ ಮೊಟೇಲ್ನಾಗ ಹೆಚ್ಚು ಮಂದಿ ಬರತ್ರ. ಯಾಕಂತಂದ್ರೆ ಇದೇನು ಪಟೇಲ್ದವ್ರ ಮೊಟೇಲ್ಗಳನ್ನು ತೊಗೊಂಡಿರ್ಲ ರೀ, ಅಲ್ಲಿ ಕೆಲಸ ಮಾಡೋರೆಲ್ಲ ವೀಕ್ಷಕರೇ ಅವ್ರ ಫ್ಯಾಮಿಲಿದವ್ರನ್ನೇ ಇದ್ರ. ಎಲ್ಲ A to Z ರೂಮ್ ಸ್ವಚ್ಛ ಮಾಡೋದಾಗ್ಲಿ ಅಥವಾ ಲಾಂಡ್ರಿ ಆಗಲಿ ಕಸ್ಟಮರ್ಸ್ ಕಾರ್ ತೊಳೆಯೋದಾಗ್ಲಿ ಎಲ್ಲ ಅವ್ರ ಫ್ಯಾಮಿಲಿ ಮೆಂಬರ ಮಾಡತ್ರ. ಕಾಸ್ಟು ಭಾಳ ಕಡಿಮೆ ಬರತ್ತ. ಮತ್ತು ಇವ್ರೇನು USA ಹೋಗಿರ್ಲ ರೀ, ಇವ್ರ ಕಡೆ ಮನಿನೂ ಇಲ್ಲ ಐತ. ಇವ್ರ ಅದ ಮೊಟೇಲ್ನಾಗನು ಮಲ್ಕೊಳಕನು ಇವ್ರಿಗೆ ಚಲೋ ಆತ. ಅದ ಕಾರಣ ಇವ್ರು ಏನು ಮಾಡಿರ ಅಂತಂದ್ರೆ ಭಾಳ ಸ್ವಸ್ತನ್ಯಾಗ ಭಾಳ ಜನರಿಗೆ ಸರ್ವಿಸ್ಗಳನ್ನು ಕೊಡಾಕ ಸ್ಟಾರ್ಟ್ ಮಾಡಿರ. ಅದ ಕಾರಣ US ಜನರ US ಮೊಟೇಲ್ಸ್ಗಳನ್ನು ಹೋಗೋದು ಬಿಟ್ಟು ನಮ್ಮ ದೇಶದ ಪಟೇಲ್ ಅವ್ರದ್ದೇನು ಮೊಟೇಲ್ಸ್ ಇದಾವಲ್ಲ ರೀ USA ಅಲ್ಲಿ ಹೆಚ್ಚು ಹೋಗತ್ರ ಮತ್ತು ಅಲ್ಲಿ ಹೆಚ್ಚು ರೊಕ್ಕನ ಗಳಿಸಿರ. ಮತ್ತು ವೀಕ್ಷಕರೇ, ಆ ಸಾಲನ ತುಂಬಿ ಈಗ 50% ಅಮೇರಿಕಾದ ಮೊಟೇಲ್ ಬಿಸ್ನೆಸಸ್ ನಮ್ಮ ದೇಶದ ಅವ್ರ ಕಡೆನೇ ಇದಾವ. ವೀಕ್ಷಕರೇ, ಇದ್ರಲ್ಲೇ ಏನು ಗೊತ್ತಾಗ್ತೈತೆ ಅಂತಂದ್ರೆ ಯಾವಾಗನು ಕೆಟ್ಟ ಪರಿಸ್ಥಿತಿನ ಇರೋ ಕಂಪ್ನಿಗಳನ್ನು ಸ್ವಸ್ತನ್ಯಾಗ ಬಾಯ್ ಮಾಡ್ಬೇಕಾ. ಅದ್ರಾಗನು ಪಟೇಲ್ ಅವ್ರು ಏನು ತಲೆ ಓಡಿಸಿರ ಅಂತಂದ್ರೆ 10% ಅಷ್ಟೇ ಡೌನ್ ಪೇಮೆಂಟ್ ಕೊಟ್ರ ಮತ್ತು 90% ಎಲ್ಲ ಲೋನ್ ಮಾಡಿಸಿರ. ಅಂತಂದ್ರೆ ಬರೀ 10% ರೊಕ್ಕ ಅವ್ರದ್ದು ಹತ್ತಿತ್ತ, ಉಳಿದಿದ್ದೆಲ್ಲ ಬ್ಯಾಂಕ್ದು ರೊಕ್ಕ ಹತ್ತಿತ್ತ. ಬಿಸ್ನೆಸ್ ನಡೀತಿತ್ತ ಅಂತಂದ್ರೆ ಮತ್ತು ಲೋನ್ ತುಂಬಿ ಮೊಟೇಲನ್ನು ಅವ್ರ ಹೆಸರಲ್ಲೇ ಮಾಡ್ಕೋತಾರ. ಬಿಸ್ನೆಸ್ ನಡೀತಿರ್ಕಿಲ್ಲ ಇತ್ತಂತಂದ್ರೆ ಭಾಳ ಅಂತಂದ್ರೆ ನಂದೇನು ಡೌನ್ ಪೇಮೆಂಟ್ ಹೋಗ್ತೈತಿ, ಇಲ್ಲಿಕ್ರ ನಂದ ಮೊಟೇಲ್ ಬಿಸ್ನೆಸ್ ಹೋಗ್ತೈತಿ ಅಂತ ಅವರು ಅಷ್ಟು ರಿಸ್ಕ್ ತೊಗೊಂಡ ಮಾಡಿರ. ಕಡಿಮೆ ರಿಸ್ಕ್ನಾಗ ಮೊಟೇಲ್ ಬಿಸ್ನೆಸ್ ಅನ್ನ ನಡೆಸಿರ. ಈಗ ನೋಡಿರ್ಬೋದು ಎಷ್ಟು ಶ್ರೀಮಂತರಿದಾರಂತ US ಪಟೇಲ್ ಅವರ. ವೀಕ್ಷಕರೇ, ಇದಕ್ಕನ ಅಂತಾರ ದಂಧೋ ಫ್ರೇಮ್ ವರ್ಕ್ ಅಂತ.
ಈಗ ಬರೀ ನಾವು ಕ್ಲಾಸಿಕ್ ದಂಧೋ ಫ್ರೇಮ್ ವರ್ಕ್ದು 4 ರೂಲ್ಗಳಿದಾವ, ಅದ್ರ ಬಗ್ಗೆ ಡೀಟೇಲ್ದಾಗ ತಿಳ್ಕೊಳ್ಳೋಣ. ಒಂದನೇ ರೂಲ್ ಏನಂತಂದ್ರೆ ಅಸ್ತಿತ್ವದಲ್ಲಿರುವ ಬಿಸ್ನೆಸ್ಗಳನ್ನು ಬಾಯ್ ಮಾಡ್ರಿ. ವೀಕ್ಷಕರೇ, ನೀವು ನೋಡಿರ್ಬೋದ ಸ್ಟಾಕ್ ಮಾರ್ಕೆಟ್ನಾಗ ಹಲವಾರು ಕಂಪ್ನಿಗಳು ಫ್ಯೂಚರ್ನಾಗ ನಾವು ಈ ಥರ ಇನೋವೇಷನ್ ಮಾಡ್ತೀವಿ, ಆ ಥರ ಕಂಡು ಹಿಡಿತೇವೆ ಅಂತೆಲ್ಲ ವೀಕ್ಷಕರೇ ಆಶ್ವಾಸನೆಗಳನ್ನು ಕೊಡ್ತಾವ. ಬಟ್ ಅಂಥ ಕಂಪ್ನಿಗಳ ಮ್ಯಾಗ ನಂಬಿಕೆ ಭಾಳ ಕಡಿಮೆ ಇರಬೇಕು. ಯಾಕಂತಂದ್ರೆ ಈ ಬುಕ್ಕದ ಮೇನ್ ಸಮ್ಮರಿ ಏನಂತಂದ್ರೆ ವೀಕ್ಷಕರೇ, ಯಾವಾಗೂ ನೀವು ಕಡಿಮೆ ರಿಸ್ಕನ್ನು ತೋರಿ ಪ್ರಾಫಿಟ್ ಹೆಸ್ ತೋರಿ ಅಂತ ಈ ಬುಕ್ಕದ ಉದ್ದೇಶ ಐತಿ. ನಾನು ಇಂಥ ಕಂಪ್ನಿಗಳ್ನಾಗ ರಿಸ್ಕ್ ಭಾಳ ಇರ್ತೈತಿ. ಆದ ಕಾರಣ ಯಾವಾಗೂ ನೀವು ರಿಸ್ಕನ್ನು ಕಡಿಮೆ ತೊಗೋಬೇಕಂತಂದ್ರೆ ಅಸ್ತಿತ್ವದಲ್ಲಿ ಯಾವ ಕಂಪ್ನಿಗಳು ಇರ್ತಾವಲ್ಲ ರೀ, ಅಂಥ ಕಂಪ್ನಿಗಳನ್ನ ಬಾಯ್ ಮಾಡ್ರಿ. ಇದು ನಿಮ್ದು ತಲೆ ಇರಲಿ. ಈಗ ಬರೀ ನಾವು 2ನೇ ರೂಲ್ ಬಗ್ಗೆ ತಿಳ್ಕೊಳ್ಳೋಣ. ವೀಕ್ಷಕರೇ, 2ನೇ ರೂಲ್ ಏನಂತಂದ್ರೆ ಬಾಯ್ ಬಿಸ್ನೆಸಸ್ ವಿತ್ ಅ ಸ್ಲೋ ರೇಟ್ ಆಫ್ ಚೇಂಜ್. ವಾರೆನ್ ಬಫೆಟ್ ಅವ್ರನ್ನ ಇದ್ರ ಬಗ್ಗೆ ಹೇಳ್ಯಾರ. ವಾರೆನ್ ಬಫೆಟ್ ಅವ್ರು ಏನು ಹೇಳ್ಯಾರ ಅಂತಂದ್ರೆ ಚೇಂಜ್ ಈಸ್ ಅ ಎನಿಮಿ ಆಫ್ ಅ ಇನ್ವೆಸ್ಟ್ಮೆಂಟ್. ಯಾವಾಗೂ ವೀಕ್ಷಕರೇ ಯಾವುದು ಬಿಸ್ನೆಸ್ದ ಸೆಕ್ಟರ್ ಏನ್ರಿ ಚೇಂಜ್ ಆತ ಅಂತಂದ್ರೆ ಆ ಬಿಸ್ನೆಸ್ಗೆ ಭಾಳ ದೊಡ್ಡ ಲಾಸ್ ಆಗ್ತೈತಿ. ಈಗ ಎಕ್ಸಾಂಪಲ್ ತಿಳ್ಕೊಬೋದು ಎಫ್ ಎಮ್ ಸಿ ಜಿ ವೀಕ್ಷಕರೇ, ವಸ್ತುಗಳು ಮೊದಲು ನಮಗೆ ಸೂಪರ್ ಮಾರ್ಕೆಟ್ನಾಗ ಅಥವಾ ಕಿರಾಣಿ ಅಂಗಡಿನಾಗ ಸಿಕ್ತಿತ್ತ. ಬಟ್ ಈಗ ಕ್ವಿಕ್ ಕಾಮರ್ಸ್ ಕಂಪ್ನಿಗಳು ಬಂದದ ಮನಿಗನ ತಲುಪ್ಸಾತಾರ. ನಾನು ಇಲ್ಲಿ ಚೇಂಜ್ ಬಂತ. ನೀವು ನೋಡಿರ್ಬೋದು FMCG ಸೆಕ್ಟರ್ದು ಎಲ್ಲ ಕಂಪ್ನಿಗಳಿಗೆ ಎಷ್ಟು ಲಾಸ್ ಆಗತ್ತೈತಂತ. ವೀಕ್ಷಕರೇ, ಯಾವಾಗೂ ಎಂಥ ಸೆಕ್ಟರ್ದ ಕಂಪ್ನಿಗಳನ್ನ ಇನ್ವೆಸ್ಟ್ ಮಾಡ್ಬೇಕಂತಂದ್ರೆ ಅವ ಮೊದಲೂ ಇರ್ಬೇಕಾ ಮುಂದೂ ಇರ್ಬೇಕಾ, ಇವು ಯಾವಾಗೂ ಚೇಂಜ್ ಆಗ್ತಿರ್ಬಾರ್ದು. ಆದ್ರೂ ಭಾಳ ಸ್ಲೋಲಿ ಚೇಂಜ್ ಆಗ್ತಿರ್ಬೇಕು. ಅಂಥ ಕಂಪ್ನಿಗಳ್ನಾಗ ಇನ್ವೆಸ್ಟ್ ಮಾಡ್ಬೋದು. ಎಕ್ಸಾಂಪಲ್ ನೀವು ಅಕ್ಕಿ ತಿಳ್ಕೊಬೋದು. 100 ವರ್ಷದಿಂದನೂ ಮನುಷ್ಯ ಅಕ್ಕಿ ತಿನ್ನತಿದ್ದ, ಈಗ ಮುಂದನ್ನು ವೀಕ್ಷಕರೇ ಮನುಷ್ಯ ಅಕ್ಕಿ ತಿಂತಾನ. ಇದೊಂದು ಎಕ್ಸಾಂಪಲ್ ಕೊಟ್ನಿ, ಬಾಯ್ ಸೆಲ್ ರೆಕಮೆಂಡೇಶನ್ ಇಲ್ಲ. ಅಂಥ ಸೆಕ್ಟರ್ಗಳ್ನಾಗ ಇನ್ವೆಸ್ಟ್ ಮಾಡ್ಬೇಕು. ಯಾಕಂತಂದ್ರೆ ಅಂಥ ಸೆಕ್ಟರ್ಗಳ ಲಾಂಗ್ ಟರ್ಮ್ನಾಗ ಇನ್ವೆಸ್ಟರ್ಸ್ಗೆ ಚಲೋ ಕನ್ಸಿಸ್ಟೆನ್ಸಿ ರಿಟರ್ನ್ ಕೊಡ್ತಾವ. ಅದು ನಿಮ್ದು ತಲೆಯಾಗಿರ್ಲಿ. ಈಗ ಬಾರಿ ವೀಕ್ಷಕರೇ ನಾವು 3ನೇ ರೂಲ್ ಬಗ್ಗೆ ತಿಳ್ಕೊಳ್ಳೋಣ. ವೀಕ್ಷಕರೇ, 3ನೇ ರೂಲ್ ಏನಂತಂದ್ರ ಬಾಯ್ ಬಿಸ್ನೆಸಸ್ ಆಟ್ ಅ ಬಿಗ್ ಡಿಸ್ಕೌಂಟ್. ವೀಕ್ಷಕರೇ, ಇದು ಭಾಳ ಇಂಪಾರ್ಟೆಂಟ್ ಐತಿ. ಬುಕ್ನಾಗ ಇದ ಹೇಳ್ಯಾರ. ನೀವು ನೋಡಿರ್ಬೋದ ವೀಕ್ಷಕರೇ, ಅಮೇರಿಕನಾಗ ಮೊಟೇಲ್ ಬಿಸ್ನೆಸ್ಗಳು ಭಾಳ ಲಾಸ್ನೇ ನಡೆದಿದ್ದು. ನಾವು ಸೊಸ್ನಾಗ ಸಿಗತ್ತಿತ್ತು. ಪಟೇಲ್ ಅವರ ಆ ಬಿಸ್ನೆಸ್ಗಳನ್ನು ಅಕ್ವೈರ್ ಮಾಡಿರ. ಅದ ವೀಕ್ಷಕರೇ ಇಲ್ಲಿನೂ ನಮಗೆ ಹೇಳತ್ತಾರ ಓಥರವ್ರು. ಏನು ಹೇಳತ್ತಾರ ಅಂತಂದ್ರೆ ವೀಕ್ಷಕರೇ, ಯಾವಾಗೂ ಯಾವುದು ಸ್ಟಾಕ್ಗಳ್ನಾಗ ಅಥವಾ ಯಾವುದು ಬಿಸ್ನೆಸ್ನಾಗ ನೀವು ಅಕ್ವೈರ್ ಮಾಡೋರಿದ್ರೆ ಅದು ಕೆಟ್ಟ ಪರಿಸ್ಥಿತಿನಾಗ ಸ್ವಸ್ತ್ನಾಗ ಸಿಗ್ಬೇಕು. ಹಲವಾರು ಕಾರಣಗಳು ಇರ್ತಾವೆ ವೀಕ್ಷಕರೇ. ಮಾರ್ಕೆಟ್ ಕಂಡೀಷನ್ ಸರಿ ಇಲ್ಲ, ಅದ ಕಾರಣ ನಿಮ್ಗೆ ಕೆಲವೊಂದು ಕಂಪ್ನಿಗಳು ಸ್ವಸ್ತ್ನಾಗ ಸಿಗ್ತಾವ. ಒಂದೊಂದು ಹೆಂಗಾಗಿರ್ತೈತೆ ಅಂತಂದ್ರೆ ಒಂದು ಸೆಕ್ಟರ್ಗೆ ಬರೀ ಪರ್ಟಿಕ್ಯುಲರ್ ಕೆಟ್ಟಿರ್ತೈತಿ. ಈ ಎಕ್ಸಾಂಪಲ್ IT ಸೆಕ್ಟರ್ ಕೆಟ್ಟೈತೆ ಅಂತ ತಿಳ್ಕೊರಿ. IT ಸೆಕ್ಟರ್ ಕೆಟ್ಟಿದ್ರೆ ಬರೀ IT ಸೆಕ್ಟರ್ದು ಸ್ಟಾಕ್ ಬೀಳಂಗಿಲ್ಲ. ಸ್ಟಾಕ್ ಮಾರ್ಕೆಟ್ನಾಗ ಎಲ್ಲ ಸೆಕ್ಟರ್ದು ಸ್ಟಾಕು ಬೀಳಕ್ಕೆ ಸ್ಟಾರ್ಟ್ ಆಗ್ತಾವ. ಅಲ್ಲಿ ನಾವು ತಿಳ್ಕೊಬೇಕು, ಇದೇನು IT ಸೆಕ್ಟರ್ದ ಫಾಲ್ಟ್ ಐತಿ, ಬಟ್ ಇದು FMCG ಸೆಕ್ಟರ್ನು ಸ್ಟಾಕ್ಗಳು ಬೀಳತ್ತವ, ಇವು ಸ್ಟಾಕ್ಸ್ನಾಗ ಸಿಗತ್ತವ, ಈಗ ಬಾಯ್ ಮಾಡೋಣಂತ. ವೀಕ್ಷಕರೇ ಯಾವಾಗೂ ಹೇಳ್ತೇನೆ, ಇದು ತಿಳ್ಕೊಂಬಿಡ್ರಿ. ಯಾವಾಗೂ ನೀವು ಸ್ವಸ್ತನ್ಯಾಗ ಸ್ಟಾಕನ್ನು ಬಾಯ್ ಮಾಡ್ರೆ ನೀವು ಸ್ಟಾಕ್ ಮಾರ್ಕೆಟ್ನಾಗ 100% ರೊಕ್ಕ ಮಾಡ್ತೀರಿ. ವಾರೆನ್ ಬಫೆಟ್ ಅವರು ಇದ್ರ ಬಗ್ಗೆನೂ ಹೇಳ್ಯಾರ ವೀಕ್ಷಕರೇ, ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಇದು ಭಾಳ ಫೇಮಸ್ ಅವ್ರದ್ದು ಒಂದು ಕೋಟ್ ಐತಿ, ನೋಡ್ಬೋದೇ. ಏನು ಹೇಳ್ಯಾರಂತಂದ್ರೆ ಬಿ ಫೇರ್ಫುಲ್ ವೆನ್ ಅದರ್ಸ್ ಆರ್ ಗ್ರೀಡಿ, ಬಿ ಗ್ರೀಡಿ ವೆನ್ ಅದರ್ಸ್ ಆರ್ ಫೇರ್ಫುಲ್. ಅದ ವೀಕ್ಷಕರೇ ಇಂಪಾರ್ಟೆಂಟ್ ಪಾಯಿಂಟ್ ಐತಿ. ಈಗ ಮಾರ್ಕೆಟ್ನಾಗ ಇದು ನಡೆಯತೈತಿ, ಎಲ್ಲ ಅಂಜಿ ಸ್ಟಾಕನ್ನು ಮಾರಾತಾರ. ಅವಾಗ ನಾವು ಏನು ಮಾಡ್ಬೇಕ್ರಿ ವೀಕ್ಷಕರೇ, ಗ್ರೀಡಿ ಆಗ್ಬೇಕಾ, ಬಾಯ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕಾ. ಮತ್ತು ನೋಡಿರ್ಬೋದ 6-7 ತಿಂಗಳ ಹಿಂದೆ ಮಾರ್ಕೆಟ್ ಇರತ್ತಿತ್ತು, ಅವಾಗ ಎಲ್ಲರೂ ಬಾಯ್ ಮಾಡಕ್ಕೆ ವೀಕ್ಷಕರು ಗ್ರೀಡಿ ಆಗಿರ. ಬಟ್ ಅವಾಗ ನಾವು ಫೇರ್ಫುಲ್ ಇರಬೇಕಾ, ಬೇರ್ ಮಾರ್ಕೆಟ್ ಬರೋದೈತಂತ. ಬಂತೇನಿಲ್ರಿ ಬೇರ್ ಮಾರ್ಕೆಟ್. ವೀಕ್ಷಕರೇ ಯಾವಾಗ ಯಾವುದು ಸ್ಟಾಕ್ನಾಗ ಇನ್ವೆಸ್ಟ್ ಮಾಡೋಕ್ಕಿಂತ ಮೊದಲ ಆ ಸ್ಟಾಕ್ ಡಿಸ್ಕೌಂಟ್ನಾಗ ಐತೋ ಇಲ್ಲೋ ಅಂತ ನೋಡ್ಬೇಕು. ಈಗ ಒಂದು ಐಫೋನ್ ತೊಗೋಬೇಕಾಗ್ಲಿ ಅಥವಾ ಯಾವುದು ವಸ್ತು ತೊಗೋಬೇಕಂತಂದ್ರೆ ಡಿಸ್ಕೌಂಟ್ ಐತೋ ಇಲ್ಲೋ ನೋಡ್ತೇವೆ. ಬಟ್ ಸ್ಟಾಕ್ ಮಾರ್ಕೆಟ್ನಾಗ ನಾವು ನೋಡಂಗಿಲ್ಲ. ಯಾವಾಗನ್ನು ಯಾವುದು ಸ್ಟಾಕ್ನಾಗ ಅಥವಾ ಯಾವುದು ಕಂಪ್ನಿನಾಗ ಹೂಡಿಕೆ ಮಾಡ್ಬೇಕಂತಂದ್ರೆ ನಿಮ್ಗೆ ಚಲೋ ಬಿಗ್ ಡಿಸ್ಕೌಂಟ್ ಸಿಗತೈತೋ ಇಲ್ಲೋ ಅಂತಾನು ನೋಡ್ಬೇಕು. ಇದು ವೀಕ್ಷಕರೇ 3ನೇ ರೂಲ್ ಆಗ್ತೈತಿ. ಇದು ಬಹಳ ಇಂಪಾರ್ಟೆಂಟ್ ರೂಲ್. ವೀಕ್ಷಕರೇ ಈಗ ಬರೀ ಲಾಸ್ಟ್ 4ನೇ ರೂಲ್ ತಿಳ್ಕೊಳ್ಳೋಣ. ವೀಕ್ಷಕರೇ ಲಾಸ್ಟ್ 4ನೇ ರೂಲ್ ಏನಂತಂದ್ರೆ ಬಾಯ್ ಬಿಸ್ನೆಸಸ್ ವಿತ್ ಮೋಟ್ ಅಂತಂದ್ರೆ ಏನಂತ ತಿಳ್ಕೊರಿ. ಮೋಟ್ ಅಂದ್ರೆ ವೀಕ್ಷಕರೇ ಯಾವುದು ಸೆಕ್ಟರ್ನಾಗ ಹಲವಾರು ಕಂಪ್ನಿಗಳು ಇರ್ತಾವ. ಬಟ್ ಆ ಒಂದು ಕಂಪ್ನಿನಾಗ ಏನು ಅಂತ ಯೂನಿಕ್ನೆಸ್ ಐತಿ, ಆ ಬೇರೆ ಕಂಪ್ನಿಗಳಿಂದ ಇದು ಒಂದು ಬೇರೆ ಸಪ್ರೇಟ್ ಆಗ್ತೈತಿ ಅಂತ ತಿಳ್ಕೊಬೇಕು. ಅಂತಂದ್ರೆ ಎಕ್ಸಾಂಪಲ್ ತಿಳ್ಕೊಬೋದು ವೀಕ್ಷಕರೇ. ಈಗ ನೀವು ನೋಡಿರ್ಬೋದ, ನೀರು ಬೇಕಾತಂತಂದ್ರೆ ನೀವು ಬಿಸ್ಲೇರಿ ಕೊಡ್ರಿ ಅಂತೀರಿ. ನೀರು ಬಾಟಲ್ ಕೊಡ್ರಿ ಅನ್ನಂಗಿಲ್ರಿ, ಬಿಸ್ಲೇರಿ ಕೊಡ್ರಿ ಅಂತೀರಿ. ಈ ಬಿಸ್ಲೇರಿದು ಒಂದು ಮೋಟ್ ಆತ. ಯಾಕಂತಂದ್ರೆ ಅಲ್ಲಿ ಬ್ರ್ಯಾಂಡ್ ಇಮೇಜ್ ಇದ್ರದ ಹೆಚ್ಚೈತಿ. ಮೋಟ್ ಅಂತಂದ್ರೆ ಬ್ರ್ಯಾಂಡ್ ಇಮೇಜ್ ಇರ್ಬೋದು ವೀಕ್ಷಕರೇ, ಅದ್ರದ್ದು ಹಾಯ ಅಥವಾ ಒಂದು ಯಾವುದೇ ವಸ್ತುದ ಪೇಟೆಂಟ್ ಇರ್ಬೋದು. ಆ ವಸ್ತು ಎಲ್ಲರಿಗೂ ಅವಶ್ಯಕತೆ ಐತಿ, ಅದ್ರ ಪೇಟೆಂಟ್ ಐತೆ ಆ ಕಂಪ್ನಿ ಕಡೆ ಅಂದ್ರೆ ಅಂತ ಕಂಪ್ನಿನೂ ಚಲೋ ರಿಟರ್ನ್ ಕೊಡ್ಬೋದು ಇನ್ವೆಸ್ಟರ್ಸ್ಗೆ. 3ನೇದು ಏನಂತಂದ್ರೆ ವೀಕ್ಷಕರೇ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಸ್ಟ್ರಾಂಗ್ ಇರ್ಬೋದು. ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಎಕ್ಸಾಂಪಲ್ ನೀವು ತೊಗೋಬೋದು ಏಷ್ಯನ್ ಪೇಂಟ್ ಅವ್ರದ್ದು ಪೇಂಟ್ ಅಷ್ಟು ಚಲೋ ಇಲ್ಲ ಅಂತ.
ಬಟ್ ವೀಕ್ಷಕರೇ ಅವ್ರದ್ದು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಭಾಳ ಚಲೋ ಐತಿ. ದೇಶನ ಯಾವ ಮೂಲಿನಾಗ ಹೋದ್ರೂ ಏಷ್ಯನ್ ಪೇಂಟ್ ನಿಮ್ಗೆ ಸಿಗ್ತೈತಿ. ಒಂದು ಸೆಕ್ಟರ್ನಾಗ ಒಂದೇ ಕಂಪ್ನಿ ಇರಂಗಿಲ್ಲ, 10ರಿಂದ 20, 30, 40 ಕಂಪ್ನಿಗಳು ಇರ್ತಾವ. ಬಟ್ ಇವೆಲ್ಲ ಕಂಪ್ನಿದಿಂದ ಯೂನಿಕ್ ಆ ಕಂಪ್ನಿಗೆ ಯಾಕೆ ಮಾಡ್ತೈತೆ ಅಂತಂದ್ರೆ ಇವೆಲ್ಲ ಪಾಯಿಂಟ್ಸ್ಗಳು ಇರ್ತಾವ ಅದ್ರಾಗ. ನಾನು ವೀಕ್ಷಕರೇ ಯಾವುದೂ ಒಂದು ಕಂಪ್ನಿನಾಗ ಹೂಡಿಕೆ ಮಾಡ್ಬೇಕಂದ್ರೆ ಆ ಕಂಪ್ನಿದ ಮೋಟ್ ಏನೈತಿ, ಯೂನಿಕ್ನೆಸ್ ಏನೈತಿ, ಆ ಕಂಪ್ನಿದ ಬೇರೆ ಕಂಪ್ನಿದಿಂದ ಯೂನಿಕ್ ಏನು ಮಾಡ್ತೈತಿ ಅಂತ ಅದ್ರ ಬಗ್ಗೆನೂ ನೀವು ತಿಳ್ಕೊಬೇಕು. ಇವು ವೀಕ್ಷಕರೇ ಸಾಮಾನ್ಯವಾಗಿ 4 ರೂಲ್ಗಳಿದ್ದು, ಇವು 4 ರೂಲ್ಗಳನ್ನು ನೀವು ಯೂಸ್ ಮಾಡಿ ಯಾವುದೂ ಕಂಪ್ನಿನಾಗ ಇನ್ವೆಸ್ಟ್ಮೆಂಟ ಮಾಡ್ಬೋದು. ತಿಳಿದ್ರಿ ವೀಕ್ಷಕರೇ ತಿಳಿದೈತೆ ಅನಿಸ್ತೈತಿ ನಿಮಗೆ ದಂಧೋ ಇನ್ವೆಸ್ಟರ್ದು ಈ ಬುಕ್ಕದ ಸಮ್ಮರಿ ಎಲ್ಲ ಡೀಟೇಲ್ದಾಗ ಹೇಳೀನಿ. ಇದು ವೀಕ್ಷಕರೇ ಫಸ್ಟ್ ಟೈಮ್ ಇತ್ತ, ಹೆಂಗೆ ಅನ್ಸಿತ್ತು ಹೇಳ್ರಿ ಇದು ಬುಕ್ಕದ ಸಮ್ಮರಿ. ನಂಗೆ ಕಮೆಂಟ್ ಸೆಕ್ಷನ್ನಾಗ ನಾನು ತಿಳ್ಕೊತೇನೆ, ನಾನು ಫೀಡ್ಬ್ಯಾಕ್ ತೊಗೋತೇನೆ. ಮತ್ತು ವೀಕ್ಷಕರೇ ನೀವು ಈ ಬುಕ್ಕನ್ನು ತೊಗೊಬೇಕಾದ್ರೆ ಓದ್ಬೋದು, ಚಲೋ ಐತಿ ಈ ಬುಕ್. ತಿಳಿದ್ರಿ ವೀಕ್ಷಕರೇ ಇಷ್ಟ ಐತಿ ಇವತ್ತಿನ ಈ ವಿಡಿಯೋ ಚಲೋ ಅನ್ಸೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.